ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ದೇವ್ರ ದಯದಿಂದ ಚೆನ್ನಾಗಿದ್ದೀನಿ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಮನ್ನು. ನಿನ್ನೆ ಎಲ್ಲನೂ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಐ ಆಮ್ ಸೋ ಸಾರಿ. ಯಾಕೆ ಅಂತಂದರೆ ನಾನು ನಿಮಗೆ ಮೊನ್ನೆನೇ ಹೇಳಿದ್ದೆ 7 ಡೇಸ್ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಮೊನ್ನೆ ರೊಟ್ಟಿ ಮಾಡಿದ್ದೆ ಆ್ಯಂಡ್ ಸೆಕೆಂಡ್ ಡೇ ಇವತ್ತು ನಾನು ಚಪಾತಿ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಚಪಾತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮಾಡೋ ಚಪಾತಿನಲ್ಲಿ ಒಂದು ಕೂಡ ಆಫ್ರಿಕಾ ಅಂಟಾರ್ಟಿಕಾ ಆಗೋಲ್ಲ, ರೌಂಡಾಗೆ ಬರುತ್ತೆ. ಯಾಕೆ ಅಂತಂದರೆ ನಾನು ಮೊದಲು ಇವಾಗ ಏನು ಮಿದ್ಕೊಂಡಲ್ಲ, ಚಪಾತಿ ಹಿಟ್ಟು ಕಲಿಸ್ಕೊಂಡ್ವಲ್ಲ, ಆ ರೀತಿ ಮಾಡ್ಕೊಂಡ್ರೆ ನಿಮಗೆ ಒಂದು ಕೂಡ ಚಪಾತಿ ಆ ಕಡೆ ಈ ಕಡೆ ಅಳ್ಳಾಡೋಲ್ಲ, ರೌಂಡ್ಗೆ ಬರುತ್ತೆ. ಆ್ಯಂಡ್ ಈವನ್ ನಾನು ಚಪಾತಿ ಆಗಲಿ ರೊಟ್ಟಿ ಆಗಲಿ ತುಂಬ ದೊಡ್ಡದಾಗಿ ಮಾಡ್ತೀನಿ. ಒಂದು ಪ್ಯಾನ್ ಆಗಲಿಕ್ಕೆ, ಒಂದು ಹೆಂಚು ಆಗಲಿಕ್ಕೆ ಮಾಡ್ತೀನಿ. ಯಾಕೆಂದರೆ ನನಗೆ ಪುಟ್ಟದಾಗೆಲ್ಲ ಮಾಡೋದಕ್ಕೆ ಬರೋಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ದೊಡ್ಡದಾಗೆ ಮಾಡ್ತೀನಿ. ನಿಮಗೆ ಇವಾಗ ಈ ಥರ ನಾವು ಒಬ್ರಿಗೆ ಏನಾಗುತ್ತೆ ಗೊತ್ತಾ, ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರಾಗಿದ್ದರೆ ಅವ್ರಿಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಚಪಾತಿ ಹರಿಯೋದಾಗಲಿ ಅಥವಾ ಆಫ್ರಿಕಾ ಅಂಟಾರ್ಟಿಕಾ ಆಗೋದಾಗಲಿ ಅಥವಾ ಅಂಟ್ಕೊಳ್ಳೋದಾಗ್ಲೇ ಆಗಲ್ಲ. ಅದೇ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಚಪಾತಿ ಮಾಡೋದನ್ನು ಕಲಿತಾ ಇರ್ತಾರಲ್ಲ ಅವರಿಗೆ ದೊಡ್ಡದಾಗಿ ಚಪಾತಿ ಹರಿಯೋದಕ್ಕೂ ಕಷ್ಟ ಆಗುತ್ತೆ. ಆಮೇಲೆ ಚಪಾತಿ ಅಂಟತ್ತೆ, ಆಮೇಲೆ ಚಪಾತಿ ಕರೆಕ್ಟಾಗಿ ರೌಂಡಾಗಿ ಬರೋಲ್ಲ. ಆ ರೌಂಡಾಗಿ ಬರಬೇಕು ಅಂತಂದರೆ ಮಿದ್ಕೊಳ್ಳುವಾಗ ಸ್ವಲ್ಪ ಪವರ್ ಹಾಕಿ ಒಂದೆರಡು ಸರಿ ಕೈಯಲ್ಲಿ ಹೊಡಿಬೇಕು ಚಪಾತಿ ಹಿಟ್ಟನ್ನು. ಹಾಗೇನೇ ರೌಂಡಾಗಿಯೇ ಕಲಿಸ್ಕೋಬೇಕು. ನಾವು ಬೇಕ್ರಿಯವರಲ್ವಾ, ಸೊ ನನಗೆ ಆಲ್ರೆಡಿ ಈ ಬ್ರೆಡ್ ಎಲ್ಲನೂ ಮಾಡಿ ಮತ್ತು ಪಫ್ಗಳನ್ನ ಮಾಡಿ ಹಾಗೇನೇ ಇದು ಏನದು ದಿಲ್ ಪಸಂದ್ ಮಾಡಿ ಅವೆಲ್ಲ ತುಂಬ ಅಭ್ಯಾಸ ಇದೆ. ಸೊ ನಾನು ಪಕ್ಕ ರೌಂಡಾಗಿ ಅರಿತೀನಿ ತುಂಬ ವರ್ಷದಿಂದ. ವೆನ್ ಐ ವಾಸ್ ಸೆವೆಂತ್ ಸ್ಟ್ಯಾಂಡರ್ಡ್, ನಾನು 7ನೇ ಕ್ಲಾಸ್ 6ನೇ ಕ್ಲಾಸ್ ಇರುವಾಗಿಂದನೂ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ತಾಯಿ ನನಗೆ ಅವಾಗಲೇ ಅಡುಗೆ ಹೇಳ್ಕೊಟ್ಟಿದ್ರು. ಅವತ್ತಿಂದನೂ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಯಾವುದನ್ನು ದೊಡ್ಡ ಅಡುಗೆ ಆಗಲಿ ಚಿಕ್ಕ ಅಡುಗೆ ಆಗಲಿ ಯಾವುದನ್ನು ಅಳತೆನಲ್ಲಿ ನಾನು ಯಾವತ್ತೂ ಮಾಡಲ್ಲ. ನೋಡಿ ಈ ಥರ ಕಲಿಸ್ಕೋಬೇಕು. ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ, ಈ ಥರ ರೌಂಡ್ ಮಾಡ್ಕೊಂಡ್ರೆ ಮಾತ್ರ ಚಪಾತಿ ರೌಂಡಾಗಿ ಈ ಥರ ಬರುತ್ತೆ ಆ್ಯಂಡ್ ಅಗ್ಲಕ್ಕೂ ಬರುತ್ತೆ. ಯಾವುದೇ ಕಾರಣಕ್ಕೂ ಅರಿಯೋದು ಇಲ್ಲ, ಅಂಟೋದು ಇಲ್ಲ. ನಾನು ಹಾಕಿರೋ ಅಷ್ಟು ಚಪಾತಿನೂ ನೋಡಿ ಬೇಕಿದ್ರೆ ಒಂದೂ ಶೇಪ್ಲೆಸ್ ಆಗಿಲ್ಲ. ನೋಡಿ ಪ್ಯಾನ್ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಚಪಾತಿನೇ ಮಾಡ್ತೀನಿ. ರೊಟ್ಟಿ ಮಾಡುವಾಗಲೂ ಅಷ್ಟೇ, ಮೊನ್ನೆ ನೀವು ನೋಡಿರ್ತೀರ ಇದು ಹೆಂಚು ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ರೊಟ್ಟಿನೇ ಮಾಡ್ತೀನಿ. ನನಗೆ ಪುಟ್ಟದಾಗಿ ಸೀರಿಯಸ್ಲಿ ಮಾಡೋದಕ್ಕೆ ಬರೋಲ್ಲ. ಆ್ಯಂಡ್ ಇವತ್ತು 2ನೇ ದಿವಸ ನಾನು ಚಪಾತಿ ಮಾಡಿದ್ದೀನಿ. ಮೊದಲನೇ ದಿವಸ ರೊಟ್ಟಿ ಮಾಡಿದ್ದೆ. ನಾಳೆ ದಿವಸ ಯಾವುದನ್ನು ಮಾಡ್ತೀನಿ ಅಂತ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ನಿಮಗೆ ನಮ್ಮ ಈ ಚಪಾತಿ ಇಷ್ಟ ಆಗಿತ್ತು ಆ್ಯಂಡ್ ಅದ್ರ ಜೊತೆಗೆ ನಾನು ಪಲ್ಯನೂ ಮಾಡಿದ್ದೀನಿ ಕಣ್ರಿ. ಏನು ಪಲ್ಯ ಗೊತ್ತಾ, ಬದನೆಕಾಯಿ, ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕಿ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಅದನ್ನು ತುಂಬ ಸೂಪರಾಗಿರುತ್ತೆ. ಆ್ಯಕ್ಚುಲಿ ಯಾವ ತರಕಾರಿ ಇತ್ತು ಆ ತರಕಾರಿನ ಯಾವ ತರಕಾರಿ ಜೊತೆ ಹೊಂದುತ್ತೋ ಆ ತರಕಾರಿ ಜೊತೆಗೆ ಹಾಕಿ ಒಂದು ಪಲ್ಯ ಮಾಡ್ಕೊಂಡ್ರೆ ಚಪಾತಿಗಾಗಲಿ ರೊಟ್ಟಿಗಾಗಲಿ ತಿನ್ನೋದಕ್ಕೆ ಮಸ್ತ್ ಇರತ್ತೆ. ಹೋಟೆಲ್ ಥರ ಇರುತ್ತೆ. ಆ ಥರ ನಿಜವಾಗ್ಲೂ ಅದೇ ಥರ ಅಡುಗೆ ಮಾಡ್ಕೊತೀನಿ ನಾನು. ಬಿಕಾಸ್ ಅಡುಗೆ ಚೆನ್ನಾಗಿಲ್ಲ ಅಂತಂದರೆ ನಾನೇ ತಿನ್ನೋಲ್ಲ, ನನಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಬದನೆಕಾಯಿ ಪಲ್ಯನೂ ಮಾಡಿದ್ದೆ, ಹಾಗೇನೇ ಸೂಪರ್ ಡೂಪರಾಗಿ ಚಪಾತಿನೂ ಮಾಡಿದ್ದೆ. ಆ್ಯಕ್ಚುಲಿ ನಂಗೆ ಚಪಾತಿಗೆ ಬದನೆಕಾಯಿ ಇವಾಗ ಖಾರದ ಪಲ್ಯಕ್ಕಿಂತ ಬಾಳೆಹಣ್ಣಿನ ರಸಾಯನ ಇರುತ್ತಲ್ಲ, ಆ ಬಾಳೆಹಣ್ಣಿನ ರಸಾಯನ ಅಂದರೆ ತುಂಬ ತುಂಬ ಇಷ್ಟ. ಯಾವಾಗಲೂ ನಾನು ಆಲ್ಮೋಸ್ಟ್ ಯಾವಾಗ ಚಪಾತಿ ಮಾಡ್ತೀನೋ ಆವಾಗ ಬಾಳೆಹಣ್ಣಿನ ರಸಾಯನ ಮಾಡ್ಕೊಂಡೇ ತಿಂತೀನಿ. ಅದು ಬೆಸ್ಟ್ ಕಾಂಬಿನೇಷನು. ಅಂದರೆ ಸಿಹಿ ತಿಂದೇ ಇರೋರಿಗೆ ಬೇಡ, ಅಥವಾ ಸಕ್ಕರೆ ಹಾಕದಲ್ಲೇನೂ ಪಚ್ಚ ಬಾಳೆಹಣ್ಣು ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ರಸಾಯನ ಥರ ಮಾಡ್ಕೊಂಡು ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಪಲ್ಯ ತಿಂತೀನಿ ಅನ್ನೋರು ನೋಡಿ, ನಾನು ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಸೊ ಪಲ್ಯನೂ ಕಲರ್ಫುಲ್ಲಾಗಿತ್ತು, ಚಪಾತಿನೂ ಸೂಪರ್ ಡೂಪರಾಗಿ ಉಬ್ಬಿ ಬಂದಿತ್ತು. ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಆ್ಯಂಡ್ ನಾನು ಅನ್ನಪೂರ್ಣ, ಆಶೀರ್ವಾದ ಆ ಥರದ್ದು ಯಾವ ಹಿಟ್ಟು ಯೂಸ್ ಮಾಡಿಲ್ಲ. ನಾನು ಸಿಲ್ವರ್ ಕಾಯಿನ್ ಚಪಾತಿ ಗೋಧಿ ಹಿಟ್ಟು ಮಾಡಿರೋದು. ಅದರಲ್ಲೂ ಸೂಪರಾಗಿ ಬರುತ್ತೆ, ತೊಂದರೆ ಇಲ್ಲ. ಹಿಟ್ಟನ್ನು ಮಿದಿವಾಗ ಟೈಟಾಗಿ ಮಿದಿಬೇಕು, ಚೆನ್ನಾಗಿ ಪವರ್ ಹಾಕಿ ಮಿದಿಬೇಕು, ಆವಾಗ ಚಪಾತಿ ಹುಬ್ಬು ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು.